ಎಲ್ರಿಗೂ ತಿರುಮಲದಿಂದ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇದು ನಾವಿದ್ದ ಗೆಸ್ಟ್ ಹೌಸ್ ರಾಮ್ ಬಗೀಚಾದ ರೂಮ್ ವ್ಯೂ. ಎದ್ದು ಲೈಟಾಗಿ ಫ್ರೆಶ್ ಅಪ್ ಆಗಿ ಒಂದು ವಾಕ್ ಹೋಗೋಣ ಅಂತ ರೂಮ್ ಆಚೆ ಬಂದ್ವಿ. ನಾವಿದ್ದಿದ್ದ ಗೆಸ್ಟ್ ಹೌಸ್ ಪಕ್ಕದ ರೋಡೇ ಈ ತಿರುಮಲ ಟೆಂಪಲ್ಗೆ ಹೋಗೋ ರೋಡ್. ನೋಡಿ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಬ್ರೈಟ್ ಆಗಿದೆ. ನಮಗಂತೂ ಇಲ್ಲಿ ವಾಕ್ ಮಾಡಿ ತುಂಬ ಖುಷಿ ಆಯಿತು. ಎಷ್ಟು ಪೀಸ್ಫುಲ್ ಆಗಿತ್ತು. ವಾಕ್ ಮುಗಿಸಿ ಮತ್ತೆ ನಮ್ಮ ಗೆಸ್ಟ್ ಹೌಸಿಗೆ ಬಂದು ಈ ರೂಮ್ ಖಾಲಿ ಮಾಡಿ ನಾವು ನೆಕ್ಸ್ಟ್ ಚೆಕ್ ಇನ್ ಆಗಿದ್ದು ಕರ್ನಾಟಕ ಪ್ರವಾಸಿ ಸೌಧದ ಐಹೊಳೆ ಬ್ಲಾಕ್ನಲ್ಲಿರುವ ಒಂದು ರೂಮ್ಗೆ. ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಈ ರೂಮ್ಸ್ ಇರುತ್ತೆ. ಇದು ಕರ್ನಾಟಕದಿಂದ ಬರೋ ಪ್ರವಾಸಿಗರಿಗೆ ಮಾತ್ರ. ಒಂದು ಸಣ್ಣ ರೂಮ್ ಟೂರ್ ನಿಮಗೋಸ್ಕರ. ಇದು ಬ್ಯಾಲ್ಕನಿಯಿಂದ ಆಚೆ ನೀವು ನೋಡೋದಾದರೆ ಇದು ಬಂದು ಶ್ರೀವಾರಿ ಮ್ಯೂಸಿಯಂ ರೋಡ್. ರೂಮ್ ಬುಕ್ಕಿಂಗ್ ಡೀಟೇಲ್ಸ್ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ. ರೂಮ್ ಚೆಕ್ ಇನ್ ಆಗಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಹೊರಟಿದ್ದು ತಿರುಮಲನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ತಿರುಮಲಗೆ ಬಂದು ನಾವು ದೇವ್ರ ದರ್ಶನ ಮಾಡಿ ಹಾಗೆ ಹೊರಟ್ಬಿಡ್ತೀವಿ. ಆದರೆ ತಿರುಮಲ ಬೆಟ್ಟದಲ್ಲಿ ನೋಡೋಕ್ಕೆ ತುಂಬಾ ಜಾಗಗಳಿದೆ. ನೆಕ್ಸ್ಟ್ ಟೈಮ್ ನೀವು ತಿರುಮಲ ಪ್ಲ್ಯಾನ್ ಮಾಡೋವಾಗ ಬೇರೆ ಜಾಗಗಳನ್ನ ನೋಡೋದನ್ನು ಮರಿಬೇಡಿ. ಇವತ್ತು ನಾವು ಮೊದಲು ಹೊರಟಿದ್ದು ನಾಗತೀರ್ಥಂ ಅನ್ನೋ ಜಾಗಕ್ಕೆ. ತಿರುಮಲ ಬೆಟ್ಟದ ಮೇಲೆ 108 ತೀರ್ಥಗಳಿವೆ ಆ್ಯಂಡ್ ಪ್ರತಿ ಜಾಗಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಈ ಜಾಗ ತಿರುಮಲ ಟೆಂಪಲಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿನ ದಂತಕಥೆಗಳ ಪ್ರಕಾರ ನಾಗದೇವತೆಗಳು ತಿರುಮಲ ಬೆಟ್ಟದಲ್ಲಿ ವಿಷ್ಣುವಿನ ಆಶೀರ್ವಾದ ಪಡೆಯೋಕ್ಕೆ ತಪಸ್ ಮಾಡಿದ್ರು. ಅವ್ರ ಭಕ್ತಿಗೆ ಮೆಚ್ಚಿ ಒಂದು ಪವಿತ್ರ ನೀರಿನ ಬುಗ್ಗೆ ಚಿಮ್ತು. ಅದಕ್ಕೆ ಈ ಜಾಗಕ್ಕೆ ನಾಗತೀರ್ಥಂ ಅನ್ನೋ ಹೆಸರು. ಇಲ್ಲಿನ ಪವಿತ್ರ ಸ್ನಾನದಿಂದ ನಾಗದೋಷಗಳು ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ನಾವು ಸಮ್ಮರಲ್ಲಿ ಹೋಗಿದ್ದರಿಂದ ನೀರು ಸ್ವಲ್ಪ ಕಡಿಮೆ ಇತ್ತು ಅಂತ ಅನ್ನಿಸ್ತು. ನಾಗದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲ ದೋಷನೂ ಪರಿಹಾರ ಮಾಡ್ಕೋಪ ಅಂತ ಬೇಡ್ಕೊಂಡು ನಾವು ಮುಂದೆ ಹೊರಟಿದ್ದು ಈ ಜಾಗಕ್ಕೆ. ಇದು ಬಂದು ಶಿಲಾತೋರಣಂ ಅನ್ನೋ ಜಾಗ. ಇದು ಟೆಂಪಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇದು ಒಂದು ನ್ಯಾಚುರಲ್ ಸ್ಟೋನ್ ಆರ್ಚ್. ಎಷ್ಟು ಬ್ಯೂಟಿಫುಲ್ಲಾಗಿ ಫಾರ್ಮ್ ಆಗಿದೆ ನೋಡಿ. ಇದೊಂದು ಪ್ರಕೃತಿಯ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಈ ಜಾಗಕ್ಕೆ 2-3 ಹಿಸ್ಟ್ರಿ ಇದೆ. ಅದರಲ್ಲಿ ಒಂದು ಹೇಳೋದಾದರೆ, ವಿಷ್ಣು ವೈಕುಂಠದಿಂದ ಭೂಲೋಕಕ್ಕೆ ಕಾಲಿಟ್ಟಾಗ ಮೊದಲು ಅವರ ಪಾದವನ್ನು ಶ್ರೀವಾರಿ ಪಾದಾಲು ಅನ್ನೋ ಜಾಗದಲ್ಲಿಟ್ಟರು. 2ನೇ ಪಾದವನ್ನು ಈ ಶಿಲಾತೋರಣಂ ಅನ್ನೋ ಜಾಗದಲ್ಲಿ ಇಟ್ಟರು. ಹಾಗೂ 3ನೇ ಪಾದವನ್ನು ತಿರುಮಲದಲ್ಲಿ ನೆಲೆಸಿರುವ ದೇವಸ್ಥಾನದಲ್ಲಿ ಇಟ್ಟರು ಎಂದು ನಂಬಿಕೆ. ಈ ಜಾಗ ಅಥವಾ ಈ ಕಲ್ಲು 1.5 ಬಿಲಿಯನ್ ಇಯರ್ಸ್ ಹಳೇದು ಅಂತ ರಿಸರ್ಚರ್ಸ್ ಹೇಳ್ತಾರೆ. ಇದೊಂದು ಸಣ್ಣ ಬರ್ಡ್ ಸ್ಯಾಂಚುರಿ ಅಂತ ಹೇಳ್ಬೋದು. ಪೀಕಾಕ್, ಕೋಳಿ, ಡಕ್ ಈ ಥರ ಬೇರೆ ಬೇರೆ ಬರ್ಡ್ಸ್ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಎಷ್ಟೊಂದು ಅಳಿಲ್ಗಳಿದೆ. ಇನ್ನು ಮುಂದಕ್ಕೆ ಹೋದರೆ ಚಕ್ರತೀರ್ಥಂ ಅನ್ನೋ ಮತ್ತೊಂದು ಪುಣ್ಯತೀರ್ಥ ಸ್ಥಳ ಸಿಗುತ್ತೆ. ಇದು ಶೇಷಾದ್ರಿ ಬೆಟ್ಟದಲ್ಲಿದೆ. ಈ ಜಾಗದ ಮಹತ್ವ ತಿಳ್ಕೊಳ್ಳೋದಾದರೆ, ಬ್ರಹ್ಮದೇವರು ತಪಸ್ ಮಾಡಬೇಕು ಅಂತ ಒಂದು ಶುದ್ಧವಾದ ಜಾಗ ಬೇಕು ಅಂತ ಅಂದ್ಕೊಳ್ಳೋವಾಗ ವಿಷ್ಣು ತನ್ನ ಸುದರ್ಶನ ಚಕ್ರನ ಭೂಮಿ ಮೇಲೆ ಎಸೀತಾನೆ. ಇದರಿಂದ ಬೆಟ್ಟದಲ್ಲಿ ಹೊಳೆ ಹರಿದು ಒಂದು ಜಲಪಾತನೇ ಆಗುತ್ತೆ. ವಿಷ್ಣುವಿನ ಸುದರ್ಶನ ಚಕ್ರದಿಂದ ಆಗಿರೋ ಈ ಪುಣ್ಯ ಸ್ಥಳಕ್ಕೆ ಚಕ್ರತೀರ್ಥಂ ಅಂತ ಹೆಸರು. ಈ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಅಥವಾ ಇಲ್ಲಿ ಭೇಟಿ ನೀಡೋದ್ರಿಂದ ಪಾಪಗಳು ಕಳೆದು ಕಷ್ಟಗಳು ಕೊನೆಯಾಗುತ್ತೆ, ಮೋಕ್ಷ ಪಡೆಯೋಕ್ಕೆ ಸಹಾಯ ಆಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಇಲ್ಲಿ ಸ್ವಯಂಭೂ ಶಿವಲಿಂಗಕ್ಕೆ ಪೂಜೆ ಆಗುತ್ತೆ. ಆ ಸುದರ್ಶನ ಚಕ್ರನ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಮತ್ತು ನೀವು ಹನುಮಂತನ ಶಿಲೆನೂ ಇಲ್ಲಿ ನೀವು ನೋಡ್ಬೋದು. ತುಂಬ ಬಿಸಿಲಿದ್ದರಿಂದ ನಾವು ಇಲ್ಲಿ ಜ್ಯೂಸ್ ಕುಡಿಬೇಕಾಯಿತು. ಇಲ್ಲಿ ಫ್ರೆಶ್ ಆಗಿ ಫ್ರೂಟ್ ಜ್ಯೂಸ್ ಮಾಡಿಕೊಡ್ತಾರೆ. ನಾವಿಲ್ಲಿ ಒಂದು ಮರೂನ್ ಸ್ಕ್ವಿರಲ್ನೂ ನೋಡಿದ್ವಿ. ಐ ಥಿಂಕ್ ಇದು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಅಳಿಲ್ಗಳಲ್ಲಿ ಒಂದು. ಅದು ನೋಡಿ ಎಷ್ಟು ಚೆನ್ನಾಗಿ ಆ ಜ್ಯೂಸ್ ಕುಡಿಯೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ.
ಹಾಗೆ ಆ ಶಿಲಾತೋರಣಂ ಅನ್ನೋ ಜಾಗದ ಎಂಟ್ರೆನ್ಸಲ್ಲಿ ರೈಟ್ ಸೈಡಲ್ಲಿ ಒಂದು ಥೀಮ್ ಪಾರ್ಕ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಹೋದರೆ ನೀವು ದೇವತೆಗಳ ಶಿಲೆಗಳನ್ನು ನೋಡ್ಬೋದು. ಇಲ್ಲಿ ನೋಡಿ ದಶಾವತಾರದ ಮೂರ್ತಿಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ಶ್ರೀವಾರಿ ತಿರುಮಲ ತಿಮ್ಮಪ್ಪನ ಮೂರ್ತಿ, ಹಾಗೆ ಬುದ್ಧನ ಮೂರ್ತಿ. ಇನ್ನು ಮುಂದಕ್ಕೆ ಹೋದರೆ ಇನ್ನೂ ಬೇಕಾದಷ್ಟು ಶಿಲೆಗಳನ್ನ ಮಾಡಿದ್ದಾರೆ. ಆ ಬಾಲಕೃಷ್ಣನ ಮೂರ್ತಿ ಎಷ್ಟು ಕ್ಯೂಟಾಗಿತ್ತು. ಮತ್ತು ಇದು ಲಕ್ಷ್ಮೀ ದೇವಿ, ಹಾಗೆ ಗಾಯತ್ರಿ ದೇವಿ. ಇದು ಬೇರೆ ಬೇರೆ ಥರದ ಕ್ವಾಡ್ಸ್ ಸ್ಟೋನ್ಸ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದು ಭೂದೇವಿ, ಶ್ರೀದೇವಿ, ಗರುಡ. ಇದು ಬೇರೆ ಬೇರೆ ಥರದ ಗಣೇಶ, ಸಿಂಹಮುಖಿ ಗಣಪತಿ. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿದ್ದು. ಅಲ್ಲಿಂದ ನಾವು ಹೊರಟಿದ್ದು ನಾರಾಯಣಾದ್ರಿ ಬೆಟ್ಟಕ್ಕೆ. ನಿಮಗೆ ಗೊತ್ತು, ಈ 7 ಬೆಟ್ಟಗಳಲ್ಲಿ ಇದು ಒಂದು ಬೆಟ್ಟ. ಇದು ಟೆಂಪಲಿಂದ ನಾರ್ತ್ ಸೈಡ್ಗೆ 2 ಕಿಲೋಮೀಟರ್ ದೂರದಲ್ಲಿದೆ. ಇದು ಸ್ವಲ್ಪ ಘಾಟ್ ಸೆಕ್ಷನ್ ಥರ, ತುಂಬ ಇಲ್ಲ, ಸ್ವಲ್ಪ. ಬಟ್ ಈ ಪಾತ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಡ್ರೈವ್ ನೀವು ಮಾಡಲೇಬೇಕು, ಯಾಕಂದರೆ ಇಲ್ಲಿ ನಾವು ನೋಡೋ ಜಾಗ ತುಂಬಾ ಪವಿತ್ರವಾದ ಸ್ಥಳ. ಯಾವುದಪ್ಪ ಅಂದರೆ ಶ್ರೀವಾರಿ ಪಾದಾಲು. ಈ ಜಾಗದ ವಿಶೇಷ ಏನಂದರೆ, ಪುರಾಣದ ಪ್ರಕಾರ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಮೊದಲು ಭೂಮಿ ಮೇಲೆ ಕಾಲಿಟ್ಟ ಸ್ಥಳ ಇದು. ನಾರಾಯಣಾದ್ರಿ ಬೆಟ್ಟದ ಈ ಬ್ಯೂಟಿಫುಲ್ ವ್ಯೂ ಮಧ್ಯದಲ್ಲಿ ಈ ಜಾಗ ಇದೆ. ದೇವರ ಪಾದಗಳನ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ದೇವ್ರ ಕಾಲಿಗೆ ಬಿದ್ದು ನಿನ್ನ ಪಾದನೇ ಗತಿ ಅಂತ ಭಕ್ತಿಯಿಂದ ಸರೆಂಡರ್ ಆಗಬೇಕು ಅಂತ ಅನಿಸುತ್ತೆ. ನೀವೆಲ್ಲರೂ ಈ ಪುಣ್ಯ ಪಾದಗಳ ದರ್ಶನ ಮಾಡಿ. ಮತ್ತು ಈ ಮರಗಳ ಸಾಲು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಒಳ್ಳೆ ಸೀನಿಕ್ ವ್ಯೂ ಇದು. ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ನಾವು ವಾಪಸ್ ತಿರುಮಲಾಗೆ ಹೊರಟ್ವಿ. ಅಲ್ಲಿ ಊಟ ಮುಗಿಸಿ ಮತ್ತೆ ಕ್ಯೂವಲ್ಲಿ ನಿಂತು ಎಲೆಕ್ಟ್ರಾನಿಕ್ ಟಿಕೆಟ್ ತೊಗೊಂಡ್ವಿ. ಇದೇ ದಿನ ನಮ್ಮ ದರ್ಶನ ಬುಕ್ ಆಗಿದ್ದು ರಾತ್ರಿ 8 ಗಂಟೆಗೆ. ಅವತ್ತು ಗುರುವಾರ ಆದ್ದರಿಂದ ನೇತ್ರ ದರ್ಶನ ಇರುತ್ತೆ. ಪ್ರತಿದಿನ ದೇವರಿಗೆ ತಿರುನಾಮ ಪೂರ್ತಿ ಕಣ್ಮುಚ್ಚೋವರೆಗೂ ಹಾಕ್ತಾರೆ. ಆದರೆ ಗುರುವಾರ ಮಾತ್ರ ಅರ್ಧ ಹಚ್ಚಿರ್ತಾರೆ. ಮತ್ತು ದೇವ್ರನ್ನ ಬರೀ ಹೂವಿನಲ್ಲಿ ಅಲಂಕಾರ ಮಾಡಿರ್ತಾರೆ, ಯಾವುದೇ ಒಡವೆ ಹಾಕಿರಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ. ಎಲ್ರಿಗೂ ಗೊತ್ತಿರೋ ಪ್ರಕಾರ ಸ್ವಾಮಿ ದರ್ಶನ ಮಾಡೋಕ್ಕೆ ಮುಂಚೆ ಶ್ರೀ ವರಹಸ್ವಾಮಿ ದರ್ಶನ ನಾವು ಮಾಡಬೇಕು. ಮೊದಲು ಪುಷ್ಕರಣಿಯಲ್ಲಿ ತಲೆ ಮೇಲೆ ನೀರು ಚಿಮ್ಮಿಸ್ಕೊಂಡು ವರಹಸ್ವಾಮಿ ದರ್ಶನ ಮಾಡಿ ಬಾಲಾಜಿ ದರ್ಶನಕ್ಕೆ ಹೊರಟ್ವಿ. ಎಷ್ಟೇ ಕ್ರೌಡ್ ಇದ್ದರೂ, ಎಷ್ಟೇ ಹೊತ್ತು ಕಾದರೂ ನಮಗೆ ದೇವ್ರ ಮುಂದೆ ನಿಲ್ಲೋ ಆ 2-3 ಸೆಕೆಂಡ್ ವೈಕುಂಠದಲ್ಲಿ ನಾನು ದೇವರು ಇಬ್ಬರೇ ಇರೋದು ಅನಿಸುತ್ತೆ. ಮನಸ್ಸು ತುಂಬಿ ಬರುತ್ತೆ. ದರ್ಶನ ಮುಗಿಸಿ ಆಚೆ ಬಂದಾಗ ನಮ್ಮ ಮನಸ್ಸು ಎಷ್ಟು ಹಗುರ ಆಗಿರುತ್ತೆ. ಈ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಆಗಬೇಕು ಅನ್ನೋದು ನನ್ನ ಆಸೆ. ದರ್ಶನ ಮುಗಿಸಿ ಲಡ್ಡು ಪ್ರಸಾದ ತಿಂದು ಶ್ರೀ ಕಲ್ಯಾಣ ವೆಂಕಟೇಶ್ವರ ದರ್ಶನ ಮಾಡಿ ಟೆಂಪಲ್ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಿ ಒಂದು ಒಳ್ಳೆ ಗ್ರ್ಯಾಟಿಟ್ಯೂಡ್ ಫೀಲಿಂದ ವಾಪಸ್ ನಮ್ಮ ರೂಮಿಗೆ ಬಂದ್ವಿ. ಶ್ರೀವಾರಿ ಮ್ಯೂಸಿಯಂ ಇದು. ಶ್ರೀವಾರಿ ಮ್ಯೂಸಿಯಂ ಎದುರುಗಡೆನೇ ನಮ್ಮ ಕರ್ನಾಟಕ ಪ್ರವಾಸಿ ಸೌಧ ಇರೋದು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.